ಇದು ಎಷ್ಟು ದಿನಕ್ಕೊಂದ್ಸರಿ ಹಿಂಗೆ ಬರುತ್ತವ? ಒಂದು ದಿವಸಕ್ಕೆ ಇಷ್ಟು ಬರುತ್ತೆ. ನಾನು ಆ್ಯಕ್ಚುಲಿ ಜಾಸ್ತಿ ಮಜ್ಜಿಗೆ ಕಡಿಯೋದು ನಾನೇ, ಬೆಣ್ಣೆ ತೆಗೆಯೋದು ನಾನಿದ್ದಾಗ ನಾನೇ ಅಲ್ಲ ನಿಜವಾಗ್ಲೂ ನಾನೇ ಮಾಡೋದು. ನಮ್ಮ ಡ್ಯಾಡಿ ನೋಡಿ ನಾನು ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದಾರೆ. ಸುಮ್ಮನೆ ನೋಡಬೇಕು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಯಾಕೆ ಅಲ್ಲೇ ಬರ್ತಾರೆ ಮ್ಯೂಸಿಕ್ಕು. ಎಲ್ರಿಗೂ ನಮಸ್ಕಾರ. ನೆನ್ನೆ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಂಜೆ ಆಗಿತ್ತು, ಹೇಗಿದ್ರು ಸಂಜೆ ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ಎಡಿಟ್ ಮಾಡೋದೆಲ್ಲ ಮುಗಿಸಿ ಈಗ ನಾವು ಅಣ್ಣನ ಬರ್ತಡೇ ಇತ್ತು, ಹಾಗಾಗಿ ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ಹಾಗೆ ಮಗ್ಗೆಗೆ ಹೋಗಿ ಕೇಕ್ ತಗೊಂಡು ಹೋಗ್ಬೇಕಿಲ್ಲ ಅಂದ್ರೆ ಹಬ್ಬ ಮಾಡ್ತಾನೆ. ಅಲ್ಲಿ ನಮ್ಮ ಮಗ್ಗೆ ರಾತ್ರಿ 10:30 ಆದಂಗೆ ಆಗಿದೆ, ಈಗ ಇನ್ನೂ 8:30. ಅಷ್ಟರೊಳಗೆ ಎಲ್ಲ ಕ್ಲೋಸ್ ಆದಂಗೆ ಆಗ್ತಾ ಇದೆ. ಕರೆಂಟ್ ಹೋಗ್ಬಿಟ್ಟಿತ್ತು, ಹಾಗಾಗಿ ನಾವು ಇದೇನಪ್ಪ 8:30ಗೆ ಕ್ಲೋಸ್ ಆಗಿದೆ ಮಗ್ಗೆ ಅನ್ಕೊಂಡ್ಬಿಟ್ಟು ಈ ಕರೆಂಟ್ ಬಂತು ನೋಡಿ. ರಾತ್ರಿ 8:30 ನಮ್ಮ ಮಗ್ಗೆ ಹೇಗಿದೆ ಅಂತ ಕಂಗೊಳಿಸುತ್ತಿದೆ. ಹಾಗೇನೆ ಎಲ್ಲೂ ಕೇಕ್ ಸಿಗ್ತಾ ಇಲ್ಲ. ಕೇಕ್ ಅಲ್ಲಿ ಪಕ್ಕ ಸಿಗುತ್ತಾ? 100% ಸಿಗುತ್ತೆ. ಆಕ್ಚುಲಿ ರಾತ್ರಿ 8-8:30 ಆಗಿತ್ತಲ್ಲ, ಎಲ್ಲ ಕ್ಲೋಸ್ ಆಗ್ತಾ ಇತ್ತು. ಎಲ್ಲ ಕಡೆ ಬೇಕ್ರಿ ಒಂದು 4-5 ಕಡೆ ಒಂದು 3-4 ಬೇಕ್ರಿ ಇದಾವಲ್ಲ, ಅಲ್ಲೆಲ್ಲ ಹೋಗಿ ಕೇಳ್ದು ಎಲ್ಲ ಕೇಕ್ ಖಾಲಿ ಆಗಿತ್ತು. ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಲಾಸ್ಟ್ ಇನ್ನೆರಡು ಉಳಿದಿದ್ದು ಕೇಕ್. ಕನ್ನಡದಲ್ಲಿ ಹಾಕ್ಬಿಡಿ. ವೆರೈಟಿ ಕೇಕು, ದಿಲ್ ಪಸಂದ್. ಬೇಕ್ರಿಗೆ ಬಂದರೆ ಏನು ತೊಗೋಬೇಕು, ಏನು ಬಿಡಬೇಕು, ಯಾವ್ದು ತಿನ್ನಬೇಕು ಅನ್ನೋದೇ ಗೊತ್ತಾಗಲ್ಲ. ಅದರಲ್ಲಿ ನನಗೆ ಸ್ವೀಟ್ ಸ್ವಲ್ಪ ಅಷ್ಟು ಆಸೆ ಆಗಲ್ಲ. ಇಲ್ಲಿ ಖಾರ ಐಟಮ್ಸ್ ಇಲ್ಲೆಲ್ಲ ಇಟ್ಟಿರ್ತಾರಲ್ಲ, ಆ ಚಕ್ಲಿ, ಆ ಪಪ್ಸು ಅಂಥದ್ದು ಇಷ್ಟ ನನಗೆ ತುಂಬ. ಇದು ಇನ್ನೊಂದು ಪಕ್ಕದ ಬೇಕ್ರಿ. ಇದು ಆ್ಯಕ್ಚುಲಿ ಇಲ್ಲಿ ಎಲ್ಲ ಬೇಕ್ರಿಲೂ ಒಂದು ಚಕ್ಲಿ ಸಿಗುತ್ತೆ, ಬರೀ ಒಂದು ರೋಲ್ ಇರುತ್ತೆ ಅಷ್ಟೇ. ಅದು ಒಂದು ರೌಂಡ್ ಬರುತ್ತೆ, ಅದು ಪಾಲಕ್ ಚಕ್ಲಿ ಅಂತಲೇ. ನಾವು ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಬಂದಾಗ ಯಾವಾಗಲೂ ಒಂದು 2 ಪ್ಯಾಕ್ ತಗೊಳ್ತಾ ಇರ್ತೀವಿ. ನೋಡಿ ಇವಾಗ ಮಗ್ಗೆಯಿಂದ ಹೊರಟು ಚೆನ್ನಾಪುರಕ್ಕೆ ಹೋಗ್ತಾ ಇದ್ದೀವಿ. ತುಂಬಾನೇ ಕತ್ಲೆ ಆಗ್ಬಿಟ್ಟಿದೆ. 8-8:30 ಅಲ್ವಾ? ಅಲ್ಲ 8:30 ಕತ್ಲೆನೆ, ತುಂಬಾ ಕತ್ಲೆ ಏನಿಲ್ಲ. ಒಂದ್ಸರಿ ಸಂಜೆ ಅಂದ್ರೆ ಕತ್ಲೆ. ನಮ್ಮೂರ್ ಬಸ್ ಎಲ್ಲ ಹೋಗ್ತಾ ಇದೆ. ಪೂರ ಭೈರವನಹಳ್ಳಿ ಬಸ್ಸು, ಮಗ್ಗೆ ಬಸ್ಸು. ನೋಡಿ ಇಷ್ಟಕ್ಕೇನೆ ಮರ ಬಿದ್ದೋಗ್ಬಿಟ್ಟಿದೆ ಈ ಗಾಳಿ ಮಳೆಗೆನೆ. ಹೋಗ್ತಿದ್ದಾಗೇನೆ ಕೇಕ್ ಕಟ್ ಮಾಡಿಸು. ನಾವು ಹೋಗೋದ್ರೊಳಗೆ ಇನ್ನೊಬ್ರು ನಮ್ಮ ಸುನಿಬ್ರು ಅಂತ ಬಂದಿದ್ರು, ಅವರು ಕೂಡ ಹಾಸನದಿಂದ ಬರುವಾಗಲೇ ಕೇಕ್ ತಗೊಬಂದಿದ್ರು. ಅದು ಕೂಡ ತುಂಬಾ ಚೆನ್ನಾಗಿತ್ತು. ಯಶನ್ ನನ್ನ ಕಡೆಗೆ ತಿರುಗ್ತಿರೋದು ನೋಡು ಬೇಕು ಅಂತ. ನನ್ನಲ್ಲಿ ಫೋಟೋ ಸಿಗಲ್ಲಪ್ಪೋ. ಒಂದ್ ಕಟ್ ಮಾಡಿ ಸಾಕು, ಇನ್ನೊಂದು ಎತ್ತಿಡಿ ಎತ್ಲಾಗ ಹಂಗೆ ಇಲ್ಲ, ಅದನ್ನು ಒಂದು ಕಟ್ ಮಾಡ್ಬೇಕು. ನಮ್ಮ ದೊಡ್ಡಮ್ಮನೂ ಅಷ್ಟೇ, ನಮ್ಮ ಅಮ್ಮನೂ ಅಷ್ಟೇ ಕೇಕ್ ತಿನ್ನಲ್ಲ ಅಷ್ಟಾಗಿ. ತಿಂತೇನೆ ನಾನು ಹೇಳೋದಕ್ಕೆ ನಿಲ್ಸಿಲ್ಲ. ನಮ್ಮ ಭಾವ ಮತ್ತೆ ತಂಗಿ ತಂದಿರೋಂಥ ಕೇಕು ಚಿಕ್ಕ ತೆಗಿರೇಶು ಇಲ್ಲ ಅಲ್ಲ ಚೂರು ಹಂಗೆ ಹಂಗೆ ತಿನ್ಸೋದು. ಇವರು ನಮ್ಮ ಸುನಿಬ್ರು ಅಂತ ನಮ್ಮ ಅಣ್ಣನ ಅಣ್ಣನ ಫ್ರೆಂಡ್ಸ್ ಅಂದಮೇಲೆ ನಮಗೂ ಫ್ರೆಂಡೇನೆ. ನಮ್ಮದು ಕಲ್ಲರೆ, ಚನ್ನಪುರ, ಮಗ್ಗೆ ಇವೆಲ್ಲ ತುಂಬ ದೂರ ಅಲ್ಲ, ಅಲ್ಲಲ್ಲೇ ಒಂದೊಂದು ಕಿಲೋಮೀಟ್ರ್. ಹಾಗೆ ಅವರು ಕೂಡ ಅಲ್ಲಿಯವರೇನೆ. ಆ್ಯಕ್ಚುಲಿ ಈ ಬರ್ತ್ಡೇಲಾಗಿ ತುಂಬ ದಿನ ಆಗಿದೆ. ನಾವು ಬೆಂಗಳೂರಿಂದ ಬಂದು ನೆಕ್ಸ್ಟ್ ಡೇಗೇನೆ ಬರ್ತ್ಡೇ ಎಲ್ಲ ಇತ್ತು. ಬಟ್ ನಾನು ಒಂದಿಂದಲೇ 3-4 ವೀಡಿಯೋ ಮಾಡ್ಕೊಂಡಿರ್ತೀನಿ. ಬಟ್ ಅದು ಅಲ್ಲದೆ ಇಲ್ಲಿ ಸಿಗ್ನಲ್ ಪ್ರಾಬ್ಲಮ್ ಇರೋದ್ರಿಂದ ನಾನು ತುಂಬ ಲೇಟಾಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗಾಗಿ ತುಂಬ ದಿನ ಅನಿಸ್ತಿದೆ. ಬಟ್ ಅದು ಒಂದೇ ದಿನದ ವೀಡಿಯೋನೇ 1 ವಾರ ಅನಿಸುತ್ತೆ ಅಷ್ಟೇ. ನಮ್ಮ ಮನೆಯವರು ಆ್ಯಕ್ಚುಲಿ ಬೆಂಗಳೂರಿಂದ ಬಂದು ನನ್ನ ಇಲ್ಲಿ ಬಿಟ್ಟು ಕಲ್ಲರಲ್ಲಿ ಒಂದಿನ ಇದ್ದು, ಕಲ್ಲರಲ್ಲಿ ನನ್ನ ಬಿಟ್ಟು ಅವರು ಹಾಸನಕ್ಕೆ ಹೋಗ್ಬಿಡ್ತಾರೆ. ಅವರಿಗೆ ಹಾಸನದಲ್ಲಿ ಕೆಲಸ ಇರೋದು. ಹಾಗಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ಯಶಣ ಅಂತ ಇವಳಿಗೆ 34. ಅಲ್ಲ ಆ್ಯಕ್ಚುಲಿ ನನಗಿಂತ 4 ವರ್ಷ ದೊಡ್ಡವರು, ಇವರೆಲ್ಲ 6 ವರ್ಷ. ಇಲ್ಲ, ಇವಳು ನಾನು 3 ವರ್ಷ 3 ತಿಂಗಳು ಅಲ್ಲ 2 ವರ್ಷ ಚಿಕ್ಕವಳು. ಇವಳಿಗಿಂತ ನಾನು 2 ವರ್ಷ ದೊಡ್ಡವನು ಅಷ್ಟೇ. ಇದು ನೋಡಿ, ಇದು 7 ಸುತ್ತಿನ ಮಲ್ಲಿಗೆ ಅಂತ. ತುಂಬ ಚೆನ್ನಾಗಿರುತ್ತೆ, ತುಂಬ ಘಮ ಅನ್ನುತ್ತೆ. ಮನೇಲಿ ಇಷ್ಟಿಟ್ಟರೆ ಸಾಕು, ಒಂದೇ ಒಂದು ಹೂವು ಇಟ್ಟರೆ ಸಾಕು ಒಂದು ಹಾಲಲ್ಲಿ, ಎಷ್ಟು ಆ ಹಾಲೆಲ್ಲ ಘಮ ಅನ್ನುತ್ತಾ ಇರುತ್ತೆ. ಅಷ್ಟು ಸ್ಮೆಲ್ ಇರುತ್ತೆ. ನನಗಂತೂ ತುಂಬ ಇಷ್ಟ ಈ ಸ್ಮೆಲ್ಲು. ನಮ್ಮ ದೊಡ್ಡಮ್ಮ ಯಾವಾಗಲೂ ಅಷ್ಟೇ. ಒಂದೊಂದ್ಸರಿ ಹಿಂಗೆ ಸೂಜಿಲಿ ಹೂವು ಪೋಣಿಸ್ಬಿಟ್ಟು ಹಾಗೆ ಇಡ್ತಾರೆ, ಇಲ್ಲಾಂದರೆ ಒಂದೊಂದ್ಸರಿ ಮಡ್ಕೊಳ್ತಾರೆ. ಯಾಕಂದರೆ ಮಡ್ಕೊಂಡ್ರೆ ಹಾಳಾಗ್ಬಿಡುತ್ತೆ ಅಂತ ಹೇಳಿ ಪಾಪ ಹಾಗೆ ಇಟ್ಟಿರ್ತಾರೆ ದೊಡ್ಡಮ್ಮ. ನೋಡಿ ನಮ್ಮ ಅಪ್ಪು ಇಲ್ಲಿ ಎಲ್ಲ ಡೆಕೋರೇಷನ್ ಮಾಡಿ ಇಟ್ಟುಂಟು. ಇದು ಬೋರ್ಗ್ ಡ್ರೈ, ಇದು ಕಬಾಬ್, ಮತ್ತೆ ಇದು ಟಿಕ್ಕಾ, ಚಿಕನ್ ಟಿಕ್ಕಾ, ಇದು ಮೊಟ್ಟೆ ಕೇಕು, ಸೌತೆಕಾಯಿ, ಇದು ಕ್ಯಾರೆಟಲ್ಲಿ ಮಾಡಿರೋದು. ಕ್ಯಾರೆಟು, ಈರುಳ್ಳಿ, ಮಾವಿನಕಾಯಿ ಹಾಕಿ ಡೆಕೋರೇಷನ್ ಮಾಡಿರೋದು. ಇದೆಲ್ಲ ನೋಡಿ ರೆಡಿ ಆಗಿದ್ದಾರೆ. ಈಗೆಲ್ಲ ಕೂತ್ಕೊಂಡು ಪಾರ್ಟಿ ಮಾಡ್ತಾ ಇದ್ದಾರೆ. ಹಾಗೆ ಸೈಡಲ್ಲಿ ಈ ಲಿಕ್ವಿಡ್ ಕೂಡ ಇಟ್ಕೊಂಡಿದ್ದಾರೆ. ಎಲ್ಲ ಹೊರಗಡೆ ಕೂತ್ಕೊಂಡು, ಈಗ ಮಳೆ ಬಂದು ನಿಂತೋಗಿದೆ. ಎಷ್ಟು ತಣ್ಣಗಾಗ್ತಾ ಇದೆ ಗೊತ್ತಾ? ಮಾತಾಡ್ಕೊಂಡು ನಾವಿಲ್ಲಿ ಕೂತ್ಕೊಂಡು ಆಟೆ ಹೊಡೆಯೋದೀಗ. ಇವ್ರದ್ದೆಲ್ಲ ಪಾರ್ಟಿ ಮುಗೀತು. ಹಾಗೆ ಇಲ್ಲಿ ಕ್ಲೀನ್ ಮಾಡೋಣ ಅಂತ ಬಂದಲ್ಲ, ಎಲ್ಲ ನನಗೆ ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ. ಭಾವ ಎದ್ದೋಗಿರೋದೇ ಗೊತ್ತಿಲ್ಲ ಅಂತ ಹೇಳಿ ನಮ್ಮನೆಯವರಿಗೆ ಧಿಕ್ಕಾರ ಆಗ್ತಿದ್ದಾರೆ ಇವರಿಬ್ರು ಸೇರಿ.
ನಾವಿಲ್ಲೆಲ್ಲ ಅರೇಂಜ್ ಮಾಡಿಲ್ಲ, ಭಾವ ಬರಲಿಲ್ಲ. ಆ್ಯಕ್ಚುಲಿ ಫೈನಲ್ ಸ್ಟೇಜ್ ಭಾವ ಇರಬೇಕಿತ್ತು, ಇನ್ನೂ ಚೆನ್ನಾಗಿರೋದು. ಅಂಜನೇಯ ಒಳ್ಳೇದು ಮಾಡಪ್ಪ. ಬರ್ತ್ಡೇ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಕಲಾರಿಗೆ. ಅಲ್ಲ ಈಗ ನೋಡಿ ನಮ್ಮ ಮಗೆಗೆ ಬಂದಿದ್ವಿ, ಮಗೆಗೆ ಬಂದು ಈಗ ಸ್ನ್ಯಾಕ್ಸ್ ತಗೊಂಡು ನಮ್ಮನೆ ಹೆಣ್ಮಕ್ಳಿಗೆ ಹೋಗಬೇಕು. ನಮ್ಮ ಮಕ್ಳಿಗೆ ನಾವು ಬಂದಿರೋದು ಈ ಮನೇಲಿ ಇಲ್ದಲೇ ಇರೋದು ಗೊತ್ತಿಲ್ವಂತೆ, ಅಷ್ಟರ ಮಟ್ಟಿಗೆ ಇದ್ದಾರೆ ಹೆಣ್ಮಕ್ಳು. ತರಕಾರಿ ಎಲ್ಲ ಫ್ರೆಶ್ ಆಗಿ ಕಾಣಿಸ್ತಿದ್ದು, ಹಾಗಾಗಿ ರಾತ್ರಿ ಬಿಸಿಬೇಳೆ ಬಾತ್ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ ತರಕಾರಿ ತಗೊಂಡು ಹೊರಟು ಮನೆಗೆ. ನಮ್ಮ ಅಜ್ಜಿ ನೋಡಿ, ಬಿಂದಮ್ಮಜ್ಜಿ ವಾಕ್ ಮುಗಿಸ್ಕೊಂಡು ಹೋಗ್ತಾ ಇದೆ. ಚೆನ್ನಾಗಿದ್ದೀರಾ? ಬನ್ನಿ ಬನ್ನಿ ಮನೆಗೆ ಮನೆಗೆ. ಚೆನ್ನಾಗಿದ್ದೀನಿ, ಇರ್ತೀನಿ ಬನ್ನಿ, ಇನ್ನು ನಮ್ಮ ಅಜ್ಜಿ ನನ್ನ ಮುಖ ನೋಡಿದ್ಮೇಲೆ ಇನ್ನು ದಿನಕ್ಕೊಂದೊಂದು ಸರಿ ಬರ್ತಾ ಇರ್ತದೆ. ಗೊತ್ತಿರಲಿಲ್ಲ ನಾನು ಬಂದಿರೋದು. ಮಕ್ಕಳನ್ನ ಆ್ಯಕ್ಚುಲಿ ಬಿಟ್ಟೋಗಿದ್ದು ನೆನ್ನೆ, ಯಾಕಂದರೆ ನಾವು ಹೋಗಿದ್ದೆ ರಾತ್ರಿ 8-8:30 ಆಗಿಬಿಡ್ತಲ್ಲ, ಹಾಗಾಗಿ ನಿದ್ದೆ ಮಾಡಿ ಸ್ನಾನ ಮಾಡಿ ಊಟ ಮಾಡಿ ಮಲ್ಕೊಂಡ್ಬಿಟ್ಟು ಹಾಗಾಗಿ ಬಿಟ್ಟು ಹೋಗಿದ್ದು. ನಮ್ಮ ಮಕ್ಕಳಿಗೆ ನಮ್ಮ ಜ್ಞಾನನೇ ಇಲ್ಲ. ಎಲ್ಲ ನಮ್ಮ ಚಿಕ್ಕವ ಇದು ನಿನಗೆ, ಅದಕ್ಕೆ ನಿನಗೆ ಅಂತಲೇ ತಗೊಬಂದಿದ್ದೀನಿ ನೋರು. ತಿಂಡಿ ಪೋತಿ ಚಿಕ್ಕವಂಗೆ ತಗೊಬಂದಿದ್ದೀನಿ. ಹೊಟ್ಟೆ ಸಿಟೇನೇನೋ ಕೊರಜ್ಜಿ ಅಂತದೆ. ನಮ್ಮ ಚಿಕ್ಕವಂಗೆ ತಿನ್ನಕ್ಕಿದ್ರೆ ಸಾಕು, ಊಟ ತಿಂಡಿ ಅವು ಮಾತ್ರ ಮಾಡಲ್ಲ. ಅದೊಂದು ಅದು ಇದೊಬ್ರಿಗೊಂದು ಅದೊಬ್ರಿಗೊಂದು ಚಕ್ಲಿ. ಅಲ್ಲಲ್ಲ ಸೇಮ್, ಓಕೆನಾ? ಇದು ಮಿಕ್ಸ್ಚರ್. ಖುಷಿನಾ? ಸುಮ್ಮನಿರ್ಬೇಕು. ಎರಡು ತಿನ್ನೋದು ಅಂದರೆ ರೆಡಿ. ಇದಾಗಿನ ಅರ್ಧ ಗಂಟೆಗೆ ಹೊಟ್ಟೆ ಹಸಿತಾ ಇದೆ ಅಂತಾರೆ. ರುಚಿಯಾಗಿದೆಯನ್ರ? ಸ್ವೀಟ್ ಇದೆಯಾ? ಏನು ಶಿಸ್ತಿನ ಸಿಪಾಯಿ ಹೆಂಗೆ ಕೂತಿದ್ದಾವೆ ನೋಡಿ. ಬೇರೆ ಟೈಮಲ್ಲಿ ಬಂದರು ಅಂದ್ರೆ ಬರೋಲ್ಲ. ಇಲ್ಲಿ ನಮ್ಮ ಪುತಾಣಿನೂ ತಿಂತಿದ್ದೆ, ಅದಕ್ಕೆ ತುಂಬ ಇಷ್ಟ. ನೋಡಿ, ಇದು 2ನೇ ದಿನದ ಮಳೆ. ಇವತ್ತು ಸ್ವಲ್ಪ ಗಾಳಿ ಎಲ್ಲ ಕಡಿಮೆ ಇದೆ, ಗುಡುಗು ಮಿಂಚು ಗಾಳಿ ಎಲ್ಲ ಕಡಿಮೆ ಇದೆ. ಸ್ವಲ್ಪ ಇವತ್ತು ಮಳೆ ಜೋರಿದೆ ನೆನ್ನೆ ಈಗಿಂದ. ಅಂದರೆ ತೋಟ ಎಲ್ಲ ಇರೋದು ನಮ್ಮದು, ಬೇರೆ ಬೇರೆ ಕಡೆ ತೋಟ ಇರೋದು, ಹಾಗಾಗಿ ನಮ್ಮ ಪಪ್ಪ ಎಲ್ಲರಿಗೂ ಫೋನ್ ಮಾಡಿ ಕೇಳ್ಕೊಳ್ಳೋದೇ ಆಗಿದೆ. ಅಲ್ಲಿ ಮಳೆ ಆಯಿತಾ, ಇಲ್ಲೇ ಆಗ್ತಾಯಿದೆಯಾ, ಅಲ್ಲಿ ಎಷ್ಟಾಗ್ತಿದೆ, ಇಲ್ಲಿ ಎಷ್ಟಾಗ್ತಿದೆ, ಜೋರಾಗಿ ಬರ್ತಾಯಿದೆಯಾ ಮಳೆ ಅಂತ. ತೋಟ ಎಲ್ಲೆಲ್ಲಿದೆ ಆ ಕಡೆ ಗೊತ್ತಿರೋರಿಗೆ ಫೋನ್ ಮಾಡಿ ಕೇಳ್ಕೊತಾರೆ. ಪಾಪ ಅವ್ರಿಗೆ ಎಷ್ಟು ಖುಷಿ ಆಗ್ತಿರುತ್ತೆ ಗೊತ್ತಾ, ಮಳೆ ಬರ್ತಾಯಿದ್ರೆ ಈಗ ಆಟ ಆಡ್ಬೋದು ಅನ್ನೋದು ಖುಷಿ, ನಮಗೆ ನೋಡೋದೇನೋ ಒಂಥರ ಖುಷಿ. ಆದರೆ ಪಪ್ಪ ಅವ್ರಿಗೆಲ್ಲ ತೋಟಕ್ಕೆ ಮಳೆ ಆಗ್ತಾಯಿದೆಯೋ. ನಮ್ದು ಹೆಂಗೆ ಅಂದರೆ ಇಲ್ಲಿ ಆದಷ್ಟು ಮಳೆ ಒಂದೊಂದು ಸರಿ ತೋಟದ ಕಡೆ ಆಗಿರಲ್ಲ, ತೋಟಕ್ಕಾದರೆ ಇಲ್ಲಿಗ ಅಷ್ಟು ಬಿದ್ದಿರಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಹಾಗಾಗಿ ಗೊತ್ತಿರೋರು ಅಲ್ಲಿದ್ದರೆ ಫೋನ್ ಮಾಡಿ ಕೇಳ್ಕೊತಾ ಇರ್ತಾರೆ, ಎಷ್ಟು ಇಂಚ್ ಆಯಿತು, ಯಾವ ಕಡೆಯಿಂದ ಬರ್ತಾಯಿದೆ ಮಳೆ, ಏರಿಸ್ಲಿ ಯಾವ ಕಡೆಯಿಂದ ಬರ್ತಾಯಿದೆ, ಚೆನ್ನಾಗಿದೆಯಾ, ಸಾಕಾ, ಬೇಗ ಅಂತೆಲ್ಲ ಕೇಳ್ಕೊತಾ ಇರ್ತಾರೆ. ನಮ್ಮ ಶೋಪಲ್ಲಿ ಇದೇ ಆಟ ಮಳೇಲಿ ನೆನೆಯೋದು, ಎಷ್ಟು ಹೇಳಿದ್ರು ಅಷ್ಟೇ. ಇವರಿಬ್ರಿಗೆ ಒಂಥರ ಖುಷಿ ಮಳೇಲಿ ನೆನೆಯೋದು ಅಂದರೆ. ಜಾರಿರ ಅಮ್ಮೋ. ನಾನು ಇಷ್ಟೊತ್ತು ಎಡಿಟ್ ಮಾಡ್ತಾ ಇದ್ದೆ, ಈಗ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು, ಹಾಗಾಗಿ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನಮ್ಮನೆ ಮಕ್ಕಳು ಏನೋ ಸದ್ದಿಲ್ದಂಗೆ ಕೂತಿದೆ, ಇಬ್ಬರು ಫೋನ್ ಇಟ್ಕೊಂಡು. ನೋಡಿ ಮಕ್ಳು ಗಬ್ಲು ಮಾಡ್ತಾರೆ ಅಂತ 2 ಸ್ಪ್ರೆಡ್ ಹಾಸಿದ್ದಾರೆ. ರಾತ್ರಿ ಮಲಗುವಾಗ ಇದು ತೆಗ್ದಾಕಿ ಮಲ್ಕೊಳ್ಳೋದು. ನಮ್ಮ ಹಸುಗಳು ಬಂದು ಕೊಟ್ಟಿಗೆ ಸಗಣಿಲಿ ಗಮ್ ಅಂತ ಇದೆ, ಚಂದ ಇದು ನೋಡೋಕೆ. ಮಳೆಗಾಲದಲ್ಲಿ ಇವೆಲ್ಲ ಗಮ್ ಅನ್ನೋದು. ಹಾಂ ಶೋಪಂಗಂತ ಒಂದು ಸಣ್ಣ ಬ್ರಷ್ ತಗೊಡ್ಬೇಕಂತೆ. ಗಲೀಜಂತೂ ಮುಟ್ಟಿಲ್ಲ ಪುತಾನಿ. ಇದು ಹೊರಟಾಗಿದೆ, ಸೀಮೆಣ್ಣೆಗೆ ಹಾಕಿ ಇಟ್ಟಿದ್ರೆ ಸರಿ ಹೋಗೋದು, ಸಾಫ್ಟ್ ಆಗೋದಪ್ಪ. ಇದೇ ಥರದ್ದು ಏನಾದ್ರು ಇನ್ನೊಂದಿದ್ರೆ ನೋಡಿ. ಇದು ನಮ್ಮನೆ ಶೆಡ್. ಇಲ್ಲಿ ಫಸ್ಟು ಕಣಜ ಇತ್ತು, ಫಸ್ಟ್ ಈಗ ಹಾರೆ ಪಾರೆ ಗುದ್ಲಿ ಪಿಕಾಸಿ ಅದಿದೆ. ಮೊದಲು ಇಲ್ಲಿ ಕಣಜ ಅಂತ ಇರೋದು, ಅದನ್ನೀಗ ಒಡಿಸಿದ್ದಾರೆ. 2 ಗೋಡೆ ಐತಲ್ಲ, ಇನ್ನೇನು ಈಗ ಭತ್ತ ಬೆಳೆ ಇಲ್ವಲ್ಲ ನಾವು, ಹಾಗಾಗಿ ಅದು ತೆಗೆಸಿ ಇವೆಲ್ಲ ಕಾಫಿ ಬೆಳೆ ಟೈಮಲ್ಲಿ ಬರಲು ಕಡಿಬೇಕು. ಎಂಟೆ ಹೊಡಿಯ ನೇಗ್ಲಲ್ಲ, ಅದು ನೇಗ್ಲು ನೋಡಿ, ಅವೆಲ್ಲ ಚೆನ್ನಾಗಿದೆ, ತೆಗಿಬೇಕೀಗ. ಈಗಲ್ಲ ಇನ್ನೊಂದು ದಿನ. ನಮ್ಮ ಪಪ್ಪನ ನೋಡಿ ಆಟ ಸ್ಟಾರ್ಟು. ಒಂಥರ ಮಕ್ಳು ಆಟ ಆಡ್ದಂಗೆ ನೀರೆಲ್ಲ ಆಟ ಆಡ್ತಾ ಇರ್ತಾರೆ ಯಾವಾಗಲೂ. ಬರೋ ಕುರಿ ನಂಗೆ ಕುರಿ. ನಮ್ಮ ಪಪ್ಪ ಅವರು ಕ್ರಿಕೆಟ್ ಆಡ್ತಾಯಿದ್ರೆ ಇದು ಬಾಲ್ ಕೂತ್ಕೊಬಂದು ಆಟ ಆಡ್ತಾರೆ. ಹೊಡಿತಾರೆ. ನಿನ್ನ ಬಾಲ್ ತಗೊಳ್ಳೋ ಪುಟಾಣಿ.
ಜೋರ್ ಮಾಡ್ತಾರ ನೋಡ್ದ ಪುತಾನಿ ಭುವನ್ ನಿಧಾನ ಓಡಾಡ್ಬೇಕು ಜಾರತೆ. ನೋಡು ಮಗಳು ಶಿವಪಜ್ಜರ್ ಮುಂಚೆ ಫಸ್ಟ್ ನನ್ನ ಹಿಂಗೆ ಎತ್ಕೊಳ್ಳೋರು. ಈಗೆಲ್ಲ ಈಗ ಮಗ್ಗಾಗಿರುತ್ತೆ, ಬೆಳಿಗ್ಗೆ ಆದ್ಮೇಲೆ ಮತ್ತೆ ಅರಳುತ್ತೆ, ಮತ್ತೆ ಮತ್ತೆ ಸಂಜೆ ಆಗ್ತಿದ್ದಂಗೆ ಮಗ್ಗಾಗುತ್ತೆ. ನೇರಳೆ ಕಲ್ಲದು ಇದು ಗಿಡ ಎದ್ರದೇ ಇಲ್ಲ, ಬೀಳ್ತೆ ಪುಟ್ಟಮ್ಮ. ಅಯ್ಯೋ ದೇವ್ರೇ ಅಂತಿದೆ. ನಮ್ಮಮ್ಮ ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದಾರೆ ಇವತ್ತು ರಾತ್ರಿ ಊಟಕ್ಕೆ. ನಮ್ಮ ಮನೆಯವರಿಗೆ ಬಿಸಿಬೇಳೆ ಬಾತ್ ಅಂದರೆ ತುಂಬ ಇಷ್ಟ ಅಲ್ಲ, ಹಾಗಾಗಿ ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದಾರೆ. ಈ ಮಳೇಲಿ ಬಿಸಿ ಬಿಸಿದೇನಾದರೂ ವಡೆ ಬಜ್ಜಿ ಬೋಂಡ ತಿನ್ನೋಕ್ಕೆ ಚೆಂದಲ್ಲ, ಹಾಗೆ ಇದ್ರ ಜೊತೆ ನೆಂಚಕ್ಕೆ ವಡೆ ಮಾಡ್ತಾ ಇದ್ದಾರೆ. ನೋಡಿ ನಮ್ಮಮ್ಮ ಇದನ್ನು ಬಿಸಿಬೇಳೆ ಬಾತ್ ಮಾಡೋದು ಈ ಥರ, ನಾವು ಮಾಡೋ ಥರ ನಾನು ನಮ್ಮ ಅಕ್ಕ ಮಾಡೋದೇ ಬೇರೆ ಥರ. ನಮ್ಮಮ್ಮ ಸ್ವಲ್ಪ ಯಾವ ಕೆಲಸನಾದರೂ ಅಷ್ಟೇ ಸ್ವಲ್ಪ ರಿಸ್ಕ್ ತೊಗೊಂಡೇ ಮಾಡೋದು. ಹಸಿ ಕಾಳು ಇದು ಸಿಕ್ಕಿದೆ, ಬಟಾಣಿ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು, ಇದು ಸಿಕ್ಬಿಟ್ಟಿದೆ. ಕುಕ್ಕರಲ್ಲಿ ಆ್ಯಕ್ಚುಲಿ ನಾನು ಅಕ್ಕ ಅನ್ನದ ಜೊತೆ ತರಕಾರಿನೂ ಬೇಯಿಸ್ಕೊಂಡ್ಬಿಡ್ತೀವಿ. ಹಾಗಾಗಿ ಅಮ್ಮ ಅವ್ರಿಗೆ ತರಕಾರಿ ಬಾಯಿಗೆ ಸಿಗಬೇಕು ಹಂಗೆ ಚೆಂದ ಅಂತ ಹೇಳಿ ತಪ್ಪು ಕಟ್ ಮಾಡಿಕೊಂಡು ಇದ್ರ ಜೊತೆನೇ ಮಾಡ್ತಾಯಿದ್ದಾರೆ. ಅಮ್ಮ ಮಾಡೋದು ಒಂಥರ ಚೆನ್ನಾಗಿರುತ್ತೆ, ನಾವು ಸ್ವಲ್ಪ ಬೇಗ ಮಾಡ್ತೀವಿ, ಅಮ್ಮ ಸ್ವಲ್ಪ ನಿಧಾನ ಆದ್ರೂ ಚೆನ್ನಾಗಿರುತ್ತೆ. ಹಾಗೆ ಇದ್ರ ಜೊತೆಗೆ ಕಡಲೆಬೇಳೆ ವಡೆಗೆ ರೆಡಿ ಮಾಡ್ತಿದ್ದಾರೆ ನೋಡಿ. ಸಬ್ಬಸಿಗೆ ಸೊಪ್ಪು ಅಂತೀವಿ, ಕೆಲವು ನಾವು ಸಬ್ಬಸಿಗೆ ಸೊಪ್ಪು ಅಂತ ಹೇಳ್ತೀವಿ. ಕಡಲೆಬೇಳೆ ನೆನೆ ಹಾಕಿದ್ದಾರೆ. ನನಗೆ ಕಡಲೆಬೇಳೆ ವಡೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಹಾಗೆಯೇ ಸಬ್ಬಸಿಗೆ ಸೊಪ್ಪು ಅಂದ್ರೂ ತುಂಬ ಇಷ್ಟ. ಈ ಮಳೆ ಬರುವಾಗ ಈ ಘಮ ಎಷ್ಟು ಚೆನ್ನಾಗಿರ್ತಿತ್ತು ಗೊತ್ತಾ, ಹಶುವಾಗ್ತಾಯಿತ್ತು. ನಾನು ಉಪ್ಪಿಟ್ಟಿಗೂ ಹಾಕ್ತೀನಿ ಜಾಸ್ತಿ, ವಡೆ ಮಾಡೋದು ಕಡಿಮೆ, ನಾನು ಉಪ್ಪಿಟ್ಟಿಗೆ ಪಲಾವ್ಗೆ ಜಾಸ್ತಿ ಹಾಕ್ತೀನಿ ಇದನ್ನು. ನೋಡಿ ಈ ಕಡೆ ವಡೆ ರೆಡಿ ಆಗ್ತಾಯಿದೆ. ನಾವು ಕೈಯಲ್ಲಿ ತಟ್ಬಿಡೋದು, ನೀವೆಲ್ಲ ಹೇಗೆ ಬಿಡ್ತೀರೋ ಗೊತ್ತಿಲ್ಲ. ಮಳೆಯಲ್ಲಿ ಸ್ವಲ್ಪ ಕರೆಂಟ್ ಹೋಗ್ಬಿಟ್ಟಿತ್ತು, ಕರೆಂಟ್ ಪ್ರಾಬ್ಲಮ್ ಆಗುತ್ತೆ ಮಳೆ ಬಂದಾಗೆಲ್ಲ, ಹಾಗಾಗಿ ಇದು ರುಬ್ಕೊಂಡು ಇವಾಗ ಅಷ್ಟರೊಳಗೆ ರುಬ್ಬಾದ್ಮೇಲೆ ಕರೆಂಟ್ ಬಂತು. ಈಗ ವಡೆ ತಟ್ಟಿ ಈಗ ಎಣ್ಣೆಯಲ್ಲಿ ಬಿಡ್ತಾ ಉಂಟು. ಈಚೆ ನೋಡಿ ಬಿಸಿಬೇಳೆ ಬಾತ್ ಘಮ್ ಅಂತಿದೆ. ನಮ್ಮಮ್ಮಂಗೆ ಸ್ವಲ್ಪ ಮುಳುಗಾಯಿ ಅಂದರೆ ತುಂಬ ಇಷ್ಟ, ನನಗೂ ಇಷ್ಟ, ಹಾಗಾಗಿ ಮಧ್ಯೆ ಒಂದು ಸೇರಿಸ್ಬಿಡ್ತಾರೆ ಎಲ್ಲದಕ್ಕೂ. ನೋಡಿ ಇವಾಗ ವಡೆ ರೆಡಿ. ಈಗ ಬಿಸಿಬೇಳೆ ಬಾತು ಮತ್ತು ವಡೆ ಹಾಕೊಂಡು ತಿನ್ನೋದೆ. ಕೆಲವರು ಒಂದೊಂದು ಥರ ವಡೆ ಮಾಡ್ತಾರೆ, ನಾವು ಒಂಥರ ವಡೆ ಮಾಡ್ತೀವಿ. ಕೆಲವರು ಕಾಯಿ ಅಕ್ಕಿ ನೆನೆಸಿ ಮಾಡೋರು ಮಾಡ್ತಾರೆ. ನೀವು ಸೌಂಡ್ ಮಾಡಿಬಿಡಿ. ಈ ಕಡಲೆಬೇಳೆ ಜೊತೆಯ ಸ್ವಲ್ಪ ಅಕ್ಕಿನ ಬೇಯಿಸಿ ಕಾಯಿನ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ. ಅದು ಕೂಡ ಚೆನ್ನಾಗಿರುತ್ತೆ. ಕೆಲವರು ಕೈಯಲ್ಲಿ ಮಾಡ್ತಾರೆ, ಕೆಲವರು ಪ್ಲಾಸ್ಟಿಕ್ ಮೇಲೆ ಮಾಡ್ತಾರೆ, ಇನ್ನು ಕೆಲವರು ಒಂದು ಗ್ಲಾಸಿಗೆ ಬಟ್ಟೆ ಕಟ್ಬಿಟ್ಟು ತೆಳುವಿಗೆ, ಅಂದರೆ ವಡೆ ಮಾರೋರು ಇರ್ತಾರಲ್ಲ ಅವರು ಒಂದು ಗ್ಲಾಸಿಗೆ ಒಂದು ಬಟ್ಲಿಗೋ ಬಟ್ಟೆ ಕಟ್ಬಿಟ್ಟು ಅದಕ್ಕೆ ತಟ್ಟು ಬಿಡ್ತಾ ಇರ್ತಾರೆ ಡೈರೆಕ್ಟ್ ಎಣ್ಣೆಗೆ. ಅದರಲ್ಲೂ ಸಬ್ಬಸಿಗೆ ಸೊಪ್ಪು ಹಾಕ್ಬಿಟ್ರೆ ಅಂತೂ ಏನು ಗಮ್ಮ ಅನ್ನತ್ತೆ ಗೊತ್ತಾ, ತುಂಬ ಚೆನ್ನಾಗಿದೆ. ವಿಡಿಯೋ ಮಾಡ್ತಾ ಇಲ್ಲಿ ಒತ್ತಿಸ್ತಾ ಇದ್ದೀನಿ. ನಮ್ಮಮ್ಮ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಡ್ತಾ ಇದ್ದಾರೆ. ಇದಕ್ಕೆ ಹುರಿದಿರೋ ಅಂಥ ಕಡಲೆ ಬೀಜ ಹಾಕ್ಕೊಳ್ಳೋದು 4. ನನಗೇನು ಅಷ್ಟು ಇಷ್ಟ ಆಗಲ್ಲ ಇದು, ಸುಮ್ಮನೆ ಹಾಗೆ ಕೊಬ್ಬರಿನ ಇಟ್ಕೊಳ್ಳೋದು. ಸ್ವಲ್ಪ ಮಾತಾಡ್ತಾ ಜಾಸ್ತಿ ಫ್ರೈ ಮಾಡಿಬಿಟ್ಟಿದ್ದೀನಿ. ಅಮ್ಮಂಗೆ ಗೊತ್ತಿಲ್ಲ, ಈಗ ಬಂದು ಹಬ್ಬ ಮಾಡ್ತಾರೆ ನನಗೆ, ಒಂದು ವಾಗ್ದಾನೂ ಸರಿ ಗೊತ್ತಿಲ್ಲ ಅಂತ. ಇದ್ರ ಮೇಲೆ ಸ್ವಲ್ಪ ಈಗ ಮಿಕ್ಸರ್ ಹಾಕ್ಕೊಂಡ್ರೆ ಸಕ್ಕತ್ತಾಗಿರುತ್ತೆ. ಬಿಸಿಬೇಳೆ ಬಾತು ವಡೆ ರೆಡಿ. ಇದು ನೆಕ್ಸ್ಟ್ ಡೇ ವಿಡಿಯೋ ಇದು. ನೋಡಿ ನಮ್ಮ ಅಜ್ಜಿ ಬಂದಿದ್ದಾರೆ ನನ್ನ ಮಾತಾಡ್ಸ್ಕೊಂಡು ಹೋಗೋಕ್ಕೆ. ಬನ್ನಿ ಕೂತ್ಕೊಬನ್ನಿ. ಅಜ್ಜಿಗೆ ಇದೇನೋ ಚೀಟಿ ಬಂದಿತ್ತು, ಹಾಗಾಗಿ ಇದೇನು ಎತ್ತ ಅಂತ ಕೇಳ್ಕೊಂಡು ಹೋಗೋಕ್ಕೆ ಬಂದಿದೆ ಅಜ್ಜಿ. ಇದೇನು ನೋಡಿ ಹೇಳು ಅಂತ. ಅಂದರೆ ಇದು ನಾನು ವಿಡಿಯೋ ಮಾಡಿರೋದು ಎಲೆಕ್ಷನ್ಗೂ ಮುಂಚೆ, ಆದರೆ ವಿಡಿಯೋ ಇದು ಅಪ್ಲೋಡ್ ಮಾಡೋದು ಯಾವಾಗ ಆಗುತ್ತೆ ಏನೋ ಗೊತ್ತಿಲ್ಲ. ಕಳಿಸಿದ್ದಾರೆ, ಅದಕ್ಕೆ ಇದೇನು ಎತ್ತ ಅಂತ ಕೇಳ್ಕೊಂಡು ಹೋಗೋಕ್ಕೆ ಅಜ್ಜಿ ಬಂದಿದೆ. ಅಂದರೆ ಅವ್ರ ಮೊಮ್ಮಕ್ಕಳೆಲ್ಲ ಇಲ್ಲಿಲ್ಲ, ಹೊರಾಗಿದ್ದಾರೆ. ಹಾಗಾಗಿ ಇದನ್ನ ಓಟ್ ಹಾಕಕ್ಕೆ ನೀವು ಅಲ್ಲಿಗೆ ಹೋಗ್ಬೇಕಾಗಿಲ್ಲ, ಸ್ಕೂಲಿಗೆ ಮನೆಗೆ ಬರ್ತಾರೆ. ಮನೆಗೆ ಬಂದು ಓಟ್ ಹಾಕಿಸ್ಕೊಂಡು ಹೋಗ್ತಾರೆ. ಎಲೆಕ್ಷನ್ ನಡೀತಾ ಇದೆ, ಇನ್ನು 10 ದಿನ ಇದೆ. ಅವಾಗ ಓಟ್ ಹಾಕ್ಬೇಕಾಗುತ್ತೆ. ನಿಮಗೆ ಏಜ್ ಆಗಿದೆಯಲ್ಲ, ಹಂಗಾಗಿ ಅಲ್ಲೋಗಿ ಬೇಡ ಹಾಕೋದು, ಮನೆ ಹತ್ರಕ್ಕೆ ಬರ್ತಾರೆ. ಅವತ್ತಿನ ದಿನ ಮನೇಲಿ ಇರಿ ಅಂತ ಕಳಿಸಿದ್ದಾರೆ. ಅಜ್ಜಿಗಂತೂ ಪಾಪ ಅರ್ಥ ಆಗಿಲ್ಲ. ಕೂತ್ಕೊಳ್ಳಿ. ಮಡಗದೇನು ಬೇಡ, ನೀವು ತಿಳ್ಕೊಂಡ್ರೆ ಸಾಕಷ್ಟೇ. ಬನ್ನಿ ಕೂತ್ಕೊಬನ್ನಿ. ನಮ್ಮ ಅಜ್ಜಿ ನೋಡಿ ಅವಾಗ್ಲಿಂದ 10 ಸರಿ ಕೇಳ್ತಾ ಉಂಟು, ಯಾಕೆ ಓಟ್ ಹಾಕ್ಬೇಕು ಅಂತ. ಅಜ್ಜಿಗೆ ಕಿವಿ ಬೇರೆ ಕೇಳಿಸಲ್ಲ, ನಾನು ಎಷ್ಟು ಸರಿ ಅಂತ ಹೇಳಿ. ಇಲ್ಲ ಕೇಳಿಸಲ್ಲ, ನಾವು ಏನು ಹೇಳಿದ್ರೆ ಕೇಳಿಸಲ್ಲ. ಅವಾಗಿಂದ ಬಿಡಿಸಿ ಅಜ್ಜಿಗೆ ಎಷ್ಟು ಅರ್ಥ ಆಗಕ್ಕೆ ಸದ್ಯ ಹೇಳ್ತಾ ಇದ್ದೀನಿ. ಅಜ್ಜಿಗೆ ಕೇಳಿಸಲ್ವಲ್ಲ, ಹಂಗಾಗಿ ಅರ್ಥ ಆಗ್ತಾ ಇಲ್ಲ. ಊರು ಉದ್ಧಾರ ಆಗಲಿ ಅಂತ ಓಟ್ ಹಾಕೋದು.
ಒಂದು 8 ದಿನ ಇರ್ತೀಯ ಅಂತ ಕೇಳ್ತಿಲ್ಲ, ಒಂದು ತಿಂಗಳು ಇರ್ತೀನಿ ಅಂದರೆ 3 ಸರಿ 1 ತಿಂಗಳು ಇರ್ತೀಯ ಅಂತ ಖುಷಿ ಅಜ್ಜಿಗೆ. ಅವಾಗ ವಿಡಿಯೋ ಮಾಡಲಿಲ್ಲ. ಆಮೇಲೆ ಫೋನ್ ತಗೊಂಡೆ, ನಾನು ಫೋನ್ ತಗೊಂಡು ಹಿಂಗೆ ಇಟ್ಕೊಂಡ್ರೆ ಸಾಕು ಅಜ್ಜಿ ಫೋಟೋ ತೆಗಿತದಲ್ಲ ಅಂತ ಪಾಪ ಹಿಂಗೆ ಇಟ್ಕೊಂಡು ನೋಡ್ತಾನೆ ನಿಂತ್ಕೊಂಡುತ್ತೆ. ನಮ್ಮ ಮಜ್ಜಿಗೆ ಕಡಿತಾ ಇದ್ರಿ, ಸ್ನಾನ ಮಾಡಿ ಪೂಜೆ ಮಾಡಿ ಬಂದು ಮಜ್ಜಿಗೆಗೆಲ್ಲ ಇದು ಮಾಡಿಟ್ಟಿದ್ರು. ಮಜ್ಜಿಗೆ ಕಡಿತಾ ಇದ್ದಾರೆ. ನಾನು ಆ್ಯಕ್ಚುಲಿ ಜಾಸ್ತಿ ಮಜ್ಜಿಗೆ ಕಡಿಯೋದು ನಾನೇ, ಬೆಣ್ಣೆ ತೆಗಿಯೋದು ನಾನಿದ್ದಾಗ. ನಾನೇ ಅಲ್ಲ ನಿಜವಾಗ್ಲೂ ನಾನೇ ಮಾಡೋದು. ಇದ್ದಾಗ ನಾನೇ ಕಡಿತಾ ಇದ್ದಿದ್ದೆ. ಈಗ ಬೆಂಗಳೂರಿಂದ ಇಲ್ಲಿಗೆ ಬಂದಾಗ ಬರೀ 4-5 ದಿನ ಇರೋ ಟೈಮಲ್ಲಿ ನಾನು ಕಡಿತಾ ಇರಲಿಲ್ಲ. ನಮ್ಮಮ್ಮ ಒಪ್ಕೊಳ್ಳೋದೇ ಇಲ್ಲ. ಅದೇನು 5 ನಿಮಿಷಕ್ಕೆ ಕಡಿಬೇಕಾಯ್ತು. ಇದು ಎಷ್ಟು ದಿನಕ್ಕೊಂದ್ಸರಿ ಹಿಂಗೆ ಬರ್ತವ? ಒಂದು ದಿವಸಕ್ಕೆ ಇಷ್ಟು ಬರುತ್ತೆ. ನಮ್ಮನೆ ಹಸು ಹಾಲಿಂದನೇ ಬೆಣ್ಣೆ ಬರೋದಿದು. ಒಂದು ದಿನಕ್ಕೆ ಇಷ್ಟು ಬರುತ್ತೆ. ಅದನ್ನು ಅಮ್ಮ ಒಂದು ವಾರದಿಂದ ತೆಗೆದು ಫ್ರಿಜ್ಜಲ್ಲಿ ಇಟ್ಟು ಆಮೇಲೆ ಎಲ್ಲ ಒಟ್ಟಿಗೆ ಕಾಯಿಸ್ತಾರೆ. ನಾವು ಹಸುಗೆ ಯಾವ ಥರ ಫುಡ್ ಕೊಡ್ತೀವಿ ಅದ್ರ ಮೇಲೆ ಇರುತ್ತೆ ತುಪ್ಪ. ಅದ್ರ ಮೇಲೆ ಸ್ಮೆಲ್ ಬರೋದು ಅಥವಾ ಕಾಯೋದು ಹೆಂಗೆ ಬೇಕು ಹಂಗೆ ಬರುತ್ತೆ. ಚೆನ್ನಾಗಿ ಫುಡ್ ಕೊಟ್ಟಾಗ ಅದ್ರ ಸ್ಮೆಲ್ಲು ಚೆನ್ನಾಗಿರುತ್ತೆ, ತುಪ್ಪದ ಸ್ಮೆಲ್ಲೂ. ಅಲ್ಲ ಇದು ನೋಡಿ, ಇದೆಷ್ಟು ದಿನದಮ್ಮ? 1 ವಾರದ್ದು. ಇದು ನೋಡಿ 1 ವಾರದ್ದು. ದಿನ ಕಡ್ದಾಗ ಇಷ್ಟು ಬರುತ್ತೆ. ದಿನ ಕಡ್ದಾಗ ಇಷ್ಟಿಷ್ಟು ಬಂದು 1 ವಾರಕ್ಕೆ ಸೇರಿ ಇಷ್ಟಾಗಿದೆ. ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಕೆಳಗಡೆದು ಗಟ್ಟಿಯಾಗಿ ಅರಿಶಿನ ಕಾಣಿಸ್ತಾ ಇದೆ. ಒಂದೊಂದು ಬೆಣ್ಣೆ ಅರಿಶಿನ ಇರುತ್ತೆ, ಒಂದೊಂದು ಬೆಣ್ಣೆ ಬಿಳಿ ಇರುತ್ತೆ. ಚಂದ ಹಿಂಗೆ ಮಜ್ಜಿಗೆ ಕಡೆ ಸೌಂಡೇ ಚಂದ. ಆ್ಯಕ್ಚುಲಿ ನಾನು ಊರಿಗೆ ಬಂದಾಗ ನಾನೇ ಕಡಿಯೋದು ಯಾವಾಗಲೂ. ಒಂದೊಂದು ಸರಿ ಮಾತ್ರ ಕಡಿಯೋದು, ಜಗಳ ಮಾಡ್ಕೊಂಡಿದ್ದೀನಿ ನಮ್ಮ ಅಮ್ಮನ ಜೊತೆ. ನನಗೆ ಈ ಮಜ್ಜಿಗೆ ಕಡಿಯೋದು ಚಂದ, ಬೆಣ್ಣೆ ಮೇಲೆ ಬರುತ್ತಲ್ಲ ಅದು ತೆಗೆಯೋದು ಏನೋ ಒಂಥರ ಚಂದ. ಆಮೇಲೆ ಇದು ತೊಳೆಯೋದೆಲ್ಲ ಕಷ್ಟ ಮಾತ್ರ, ಹಿಂಸೆ. ಅವೆಲ್ಲ ಅಮ್ಮಂಗೆ ಬಿಟ್ಬಿಟ್ಟು ಹೋಗ್ತಾ ಇರ್ತೀನಿ. ಈಗ ಒಂದ್ಸರಿ ತೆಗೆದುಂಟು, 2ನೇ ಸರಿ ಏನು ಇಷ್ಟು ಬರುತ್ತೆ ಇಷ್ಟಪಟ್ಟು. ನುಗ್ಗೆಕಾಯಿ, ಬೇಳೆ, ಆಲೂಗೆಡ್ಡೆ ಹಾಕಿ ಸಾಂಬಾರು ಮಾಡ್ತಿದ್ದಾರೆ. ಅದು ಕೂಡ ಗಮ್ ಅಂತ ಇದೆ. ಇನ್ನೇನು ಮುದ್ದೆ ಮಾಡಿದ್ದಾರೆ. ಇನ್ನೇನು ಪಾಪ ತೋಟದಿಂದ ಬರ್ತಾರೆ. ನೋಡಿ ಇಲ್ಲಿ ಸಾಂಬಾರು ಕುದಿತಾ ಇದೆ. ಇಲ್ಲಿ ರೈಸ್ ಆಗಿದೆ. ಇಲ್ಲಿ ಹಾಲು ಕುದಿಯೋಕ್ಕಿಟ್ಟು ಎಲ್ಲ ಕುದಿಸಿ ಕೆನೆ ಬರೋಕ್ಕೆ ಬಿಟ್ಟಿದ್ದಾರೆ. ಮಕ್ಳು ಇಲ್ಲಿ ನೋಡಿ ಬಂದುಬಿಟ್ಟು ಫೋನ್ ನೋಡ್ತಾ ಕೂತಿದ್ದಾರೆ. ಬೆಂಗಳೂರಲ್ಲಿ ಇದೇ ಆಟ, ಊರಿಗೆ ಬಂದರೂ ಇದೇ ಆಟ ಇವ್ರದ್ದು. 3 ಜನ ಇದ್ಮೇಲೆ ಆಟ ಆಡ್ಬೇಕು ತಾನೆ. ಹಾಂ ನಮ್ಮ ಡ್ಯಾಡಿ ನೋಡಿ ನಾನು ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದಾರೆ. ಹಂಗೆ ಆಗಿದ್ದಲ್ಲಿ ಸುಮ್ಮನೆ ನೋಡಬೇಕು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಯಾಕೆ ಅಲ್ಲೇ ಬರ್ತಾರೆ ಮ್ಯೂಸಿಕ್ಕು. ಓಹೋ ಅಂತೆ. ಬರೀ ಇದೇ ಹೋಗಿ ಬೆಂಗಳೂರಲ್ಲಿ ಮಾಡಿರೋದು ಅಂತಾರೆ ನಮ್ಮ ಡ್ಯಾಡಿ. ಮತ್ತು ಬೆಂಗಳೂರಲ್ಲಿ ಹೋಗಿ ಇನ್ನೇನು ಮಾಡೋಕ್ಕೆ ಸಾಧ್ಯ? ಕೂತ್ಕೊಳ್ಳೋದು, ತಿನ್ನೋದು, ಸುತ್ತಾಡೋದು, ಶಾಪಿಂಗ್ ಮಾಡೋದು ಅಷ್ಟೇ. ನೋಡಿ ನಮ್ಮ ಪಪ್ಪ ನಮ್ದುಗಳು ಮಾತ್ರ ವೀಡಿಯೋನ ಬರೀ ಒಂದು ಸರಿ ನೋಡಿ ಹಂಗೆ ಸ್ಕ್ರೋಲ್ ಮಾಡ್ತಿದ್ದಾರೆ. ಅದೇ ನಮ್ಮ ಪಪ್ಪನ ವೀಡಿಯೋ ಆಗೋತ್ತಿಗೆ ಅದನ್ನೇ ತಿರ್ಗಾ 4-5 ಸರಿ ನೋಡ್ತಿದ್ದಾರೆ. ಓಕೆ, ಸದ್ಯಕ್ಕೆ ಇವತ್ತಿಗೆ ವಿಡಿಯೋ ಇಲ್ಲಿ ಮುಗಿಸ್ತಿದ್ದೇನೆ. ನಾಳೆ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಎಲ್ರಿಗೂ